ಅಯ್ಯಪ್ಪ ಕೊಟ್ಟ ವರಪ್ರಸಾದ ಕೇಳಿಸ್ಕೋಬೇಕಲ್ಲ ನಿಮ್ಮ ಪ್ರಸಾದವ ಪಾಪ ಮುಟ್ಬೇಡ ಮುಟ್ಟಿ ಒಳಗೆ ಕೊಡ್ತೀನಿ ನಿನ್ನ ಒಳ್ಳೊಳ್ಳೆ ಕೆಲಸ ಮಾಡಿ ಒಳ್ಳೆ ಉದ್ಧಾರ ಆಗಿ ಆರಾಮಾಗಿ ಬೆಳಗಾಮ ನಿಂತಿಲ್ಲ ನಾವು ಬರಲ್ಲ ಬಂದಿಲ್ಲ ಟೂರಿಸ್ಟಿಂದ ಬರ್ತೈತೆ ಅಂದರೆ ಹೈವೇ ಒಳಗೆ ಮುಂಚೆ ಡ್ರೈವರ್ ನಾನು ದಾಂಡೇಲಿಂದ ಬಂದು ಕೆಲ್ಸಕ್ಕಿಂತ ಹ್ಯಾಪಿ ಜರ್ನಿ ಕಂದ ಒಳ್ಳೆದಾಗಲಿಕ್ಕಂದ ಇದನ್ನ ತಗೊಂಡು ನಿಮ್ಮ ಮನೆ ಬಾಗಿಲಿಗೆ ಕಟ್ಟು ಇಲ್ಲ ಕಟ್ಟಿ ಈ ದಾರ ಕಟ್ ಮಾಡ್ಕೊ ಇದು ನಿಮ್ಮ ಪಳ್ಳೆ ಯಾವಲ್ಲ ಇರಲಿ ಕೆಲಸ ಮುಟ್ಟು ಮಾಡೋದು ನಿಂಬೆ ಊಟಕ್ಕೆ ಹಾಕಿಕಂದ ಸಾಕು ಇವತ್ತು ಕೊಯ್ಲಿ ಊಟದ ಸಾಕು ಅಲ್ರ ನಾಳೆ ಬೇಡ ದಾಂಡೇಲಿ ಕೆಲ್ಸಕ್ಕೆ ಹೋಗ್ಬಿಡ್ತೀರಿ ಏನು ಆಡ್ತೀರಿ ಕೆಲ್ಸಕ್ಕಿದ ಹಂಗೆ ಆಡ್ತೀರಲ್ಲ ಅವನಂಗೆ ಆಡ್ತಾನೆ ಕೈ ಮುಕ್ಕೊಂಡ್ರಂತೆ ನಮ್ಮ ತಾಯಿ ನನಗೆ ಕುರಿಗಳು ಯಾರು ಕಳ್ತನ ತುಂಬಿಟ್ರಂತೆ ಕಳ್ಳರು ತುಂಬ ಹೋದ್ರೆ ಚಾಕುರಸರಂತೆ ಅಮ್ಮಮ್ಮಗೆ ಇಬ್ಬರಿದ್ರಂತೆ ನಾವು ಕಳ್ತನ ಆಗದವರು ನಾಯಿ ಮರಿ ಕುರಿ ಮರಿ ಕೊಡ್ತೀವಿಂದ್ರಂತೆ ನಾನು ಕುರಿ ಮರಿ ಕೊಡೋದು ಅವಶ್ಯಕತೆ ಇಲ್ಲ ಅವ್ರು ತಾಯಿ ಗೊತ್ತಿಲ್ಲ ನಾನು ಯಾರಂತ ಸುಮ್ಮನೆ ರಾಮದುರ್ಗಪ್ಪ ಅಂದಳೆ ನನ್ನ ಹೆಸರು ರಾಮಚಂದ್ರ ಅಂತ ಮೇಬೂಬ್ ಅಂತ ಬಂದು ರಾಮದುರ್ಗ ಅಂತ ಹೆಸರಿಕಿರುತ್ತೆ ನನಗೆ ಮಗು ಮಾತು ಬರುತ್ತೆ ಜಮ್ಕಂಡೇನು ಆಮೇಲೆ ಏನಾಗ್ಬಿಡ್ತು ಬೇರ್ಕೊಂಡ್ರಂತೆ ಗಾಡಿ ಹಡಾಗಿಲ್ವಂಥದ್ದು ಊರು ಮಂದಿ ಬಂದು ಬಿಡಿಸಿರಂತೆ ಕಳ್ತನ ಆಗಿಲ್ವಂತೆ ಬಾ ಮತ್ತೆ ಮಗಳೇ ಅಯ್ಯ ಮಗಳು ಕಳ್ತನ ಆಗಿಲ್ವಂತಿಲ್ಲಿ ಹಂಗಾಗಿ ಅವ್ರು ತಂದು ನಾಯಿ ಮರಿ ಒಂದು ಕುರಿ ಮರಿ ಕೊಟ್ಟು ಅದೇ ನಾಯಿ ಭಾಳ ಜೋರ ಇರೋದು ಅದೇ ಹುಲಿ ಆಮೇಲೆ ಕುರಿಮರಿ ತಂದಿದ್ರು ನಾನು ಇಸ್ಕೊಳ್ಳಿಲ್ಲ ಆದರೂ ಹೋಗಾಗ ಮತ್ತೆ ಹಂಗೆ ಕುರಿಮರಿ ದುಡ್ಡು ಇಸ್ಕೊಂಡಿಲ್ಲ ಲಾಸ್ಟಿಗೆ ಕುರಿಮರಿಗೆ ಒಂದು ಕುರಿಮರಿ ಬದಲು ಒಂದು ಚೀಲ ಅಕ್ಕಿ ಬೆಲ್ಲ ಸೀರೆ ಕೊಟ್ಬಿಟ್ಟೆ ಪುನಃ ನೀವು ನಾನು 5,000 ಕೊಟ್ಟು ನಾನು ಪ್ರಸಾದ ಮಾಡ್ತೀನಿ ಅದು ಅಂದ್ಕೊಂಡಿದ್ರೆ ತಂದು ಬಿಡ್ಬೋದು ಮರಿನ ತಂದು ಬಿಡ್ಬೋದು ವಿನಃ ನೀವು ತಂದು ಬಿಡ್ಬಾರ್ದು ನಾವು ಬಿಡ್ರಿ ಹೇಳೋದಿಲ್ಲ ನಿಮ್ಮ ಅಟ್ಟಿಗಳು ಮಾತ್ರ ಅದು ದೇವರಿಗೆ ಸಲ್ಲಿ ಅಷ್ಟೇ ನಾವು ತಂದು ಕೊಡಿಂದ ಏನು ಕೇಳೋದಿಲ್ಲ ಒಂದು ಕೇಳೋದು ನಾನು ನಾಯಿ ಮರಿ ಎರಡನೇದು ಕೇಳೋದು ಹೆಂಗೆ ಗೊತ್ತು ದುರಾಂಕಾರ ಬಿಟ್ಟು ಬನ್ನಿ ಅಂತ ಹೇಳ್ತಾ ದಿನ ಬಂದು ಲೇಟ್ ಆಗುತ್ತಾ ಹಿಂಗೋಗುತ್ತೆ ನಮ್ಮಲ್ಲಿ ಕಸ ಹೊಡೆದ್ರೆ ಪುಣ್ಯಾತ್ಮರು ಒಂದ್ಸರಿ ಸನ್ಮಾನ ಮಾಡೋದಿಲ್ಲ ಗೌರವ ಕೊಡೋದಿಲ್ಲ ಇವನ್ನ ನಿಮ್ಮಂತ ಬಟ್ಟೆ ಕೊಟ್ಟಿದ್ದೀವಿ ತೆಂಗೇರಿ ಕೊಡೋಣ ನಿಮ್ಮ ಮಕ್ಳಿಗೆ ಕೊಡೋಣ ನಿಮ್ಮ ಕಸ ಹೊಡೆದು ಹಿಂಗೆ ಹೇಳೋ ಒಂದ್ಸರಿ ಜೋರ ಒಂದ್ಸರಿ ಒಂದ್ಸರಿ ಇದು ಮಾಡ್ಬಿಡಿ ಅವರೇ ಇರೋದೇ ಪುಣ್ಯ ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಹುಡ್ರಿ ಮಾತಾಡ್ಬಿಡ್ತೀನಿ ಇಲ್ಲೊಂದು ಸೀರೆ ಒಂದು ಅಕ್ಕಿ ಸಿಕ್ಕರೆ ಏನು ಗೊತ್ತಿಲ್ಲ ಅಂದರೆ ಹೋಗುವಾಗ ಒಂದೊಂದು ರಪ್ಪ ಬಾಯ್ಕೊಂಡ ಆಂಧ್ರ ಅಡ್ಡಾಕ ಸತ್ತೋಗ್ಯಾರಂತೆ ಬದುಕಿಸಿದೀವಿ ಬಂದು ಕಾರ್ಪೆಂಟ್ರು ಬಂದು ಕೆಲಸ ಮಾಡ್ತಾರೆ ಈ ಥರ ಇದ್ದಾರೆ ಕೈಯಿಲ್ಲರು ಕಾಲಿಲ್ಲರು ಬರ್ತಾರಲ್ಲ ಮಾತಾಡೋದೆಲ್ಲ ಬಂದು ಹೋಗಿ ಬರ್ತಾರೆ ನೋಡೋದ್ರಿ ದೇವಸ್ಥಾನದಾಗೆ ಅವರವರ ಒಂದು ಕೆಲಸ ನಿಂತರ ಕೆಲಸ ಮಾಡ್ತಾರೆ ಇಲ್ಲಿಂದ ಒಂದು ಇಡೀ ಅಕ್ಕಿ ಒಂದು ಬೆಲ್ಲ ಸಿಕ್ಕಿನಿ ಕೊಂಡುವಂತೆ ನೋಡಿ ಗಂಜಿಮೂಡನ ಬರೀ ಒಂದು ಫೋಟೋ ಕೊಟ್ಟಿದ್ದೀವಿ ಕೋಟೆ ದೀಪತಿ ಒಂದು ಕಸ ಹೊಡಿತಾರೆ ಬೇಡ ಅನ್ಬಾರ್ದು ಸೀರೆ ಉಡಲ್ಲ ಅಂದ್ರೆ ಉಡ್ಬೋದು ಸಿಕ್ಕದೆ ಅಪರೂಪ ರಜೆ ಆಗೋದು ಡೇಟ್ ಆಗೋದಲ್ಲ ದೇವ್ರು ಮಾಡಿದ್ದು ನೀವು ಮಾಡ್ಕೊಂಡಿದ್ದಲ್ಲ ಅದೆಲ್ಲ ತಲೆಯಿಂದ ತೆಗೆದು ಉಡಿ ನಿಮ್ಮ ತಾಯಿ ಇದಾರಪ್ಪ ಎಷ್ಟು ವಯಸ್ಸು ತಾಯಿ 60 ವರ್ಷ ಮಗು ತಿಂಗಳು ನಂಗೆ ನೀ ಮಾಡ್ತೀನಿ ನಿಮ್ಮ ತಾಯಿ ಏನು ಮಾಡ್ತಾರೆ ಮೊದಲು ತಾಯಿ ಕೊಡ್ರಿ ಹೆಂಡತಿ ಇನ್ನೊಬ್ಬರು ಮದುವೆ ಆಗ್ಬೋದು ಮಕ್ಕಳು ಇನ್ನೊಬ್ಬರು ಗಂಡಿನ ಮದುವೆ ಆಗ್ಬೋದು ಗೋಯಿ ಮೇಲೆ ತಾಯಿ ತಂದೆ ಚಿನ್ನಾನ ಕುಡಿಯ ನೀರು ವ್ಯರ್ಥ ಮಾಡೋ ಸಮಯ ಸಿಗೋದಿಲ್ಲ ಇದೇ ಡಿಗ್ರಿ ಏನು 3 ಡಿಗ್ರಿ ನೀವು ಕಲ್ತ್ಬಿಟ್ರೆ ಕರೆಕ್ಟಾ ಈ 3 ಡಿಗ್ರಿ ನೀವು ಕಲಿತಿದ್ದು ಆಮೇಲೆ ಸಾಲ ಮಾಡಿ ಜನ ಬರೋದಿಲ್ಲ ನಾವು ಗುಡ್ಡ ಬೆಳೆದವರು ಮನೆ ಹಾಕೋದು ದೇವಸ್ಥಾನ ಕಾಣುತ್ತೆ ಸಣ್ಣ ಗುಡ್ರು ಕರೆಂಟ್ ಸೀಟ್ ತಾನೆ ಈಗೊಂದು ಮನೆಗೆ ಅದು ತುಂಬ ಜನ 40 ಕೊಡಲ್ಲ ಅದ ಇರೋಷ್ಟಿನ ಆಸ್ತಿ ಸಾಧಿಸಬೇಕು ಅಪ್ಪ ಸಾಧ್ಯವಾದರೂ ₹1 ದಾನ ಮಾಡೋದು ಕಲೀರಿ ಆದರೂ ಬುದ್ಧಿವಂತರಾಗ್ತದೆ ಕಂಡರ ಬಗ್ಗೆ ಮಾತಾಡೋ ಬದಲು ಕಂಡರ ಬಗ್ಗೆ ಅವನ ಬದಲು ₹1 ಕೊಡಿ ಏನು ಮಾಡೋಕ್ಕಾಗಿಲ್ಲ ನಿಮ್ಮ ಕೈಲಿ ಅಂದರೆ ಆ ಬಗ್ಗೆ ಮಾತಾಡೋದು ಬಿಡಿ ಹೇಳ್ತಮ್ಮ ಕರೆಕ್ಟನಾ ಏನೋ ನಿಮಗೆ ಬೇರೆ ಸಹಾಯ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರ ಬಗ್ಗೆ ಮಾತಾಡೋದನ್ನ ಬಿಡಿ ನಮ್ಮ ಜನಗಳು ಎಲ್ಲರೂ ಯಾಕಂದ್ರೆ ಅಲ್ಲೇ ಕಲ್ಲೇ ಇಲ್ಲ ಅಂತಾರೆ ಕದರಲ್ಲ ಕಲ್ಲು ಮಾಡಿದ್ರೆ ಮನೆ ಕಟ್ಟಕ್ಕಾದ್ರೆ ಗೊತ್ತಿರೋದಿಲ್ಲ ದೇವರೇ ಇಲ್ಲ ಅಂತ ಒಬ್ಬಂತಾನೆ ಕಲ್ಲು ಮಣ್ಣು ದೇವರು ಅಪ್ಪ ಅಮ್ಮ ತಾಯಿ ತಂದೆ ದೇವರು ಗೊತ್ತಿಲ್ಲ ಕಲ್ಲು ಮಣ್ಣು ಇಲ್ಲ ಅಂತ ಪ್ರಕೃತಿ ಈ ಭೂಮಿ ತಾಯಿಯಿಂದ ನಾನು ದುರ್ಗಮ್ಮ ಅಂತ ಅನ್ನೋದು ಭೂಮಿ ತಾಯಿನ ಈ ಕಡೆ ಗಂಗಮ್ಮನ ಇಬ್ಬರು ಇಲ್ಲ ಬಿಡ್ತಾರೆ ಜನ ಎಲ್ಲ ದೇವರಿಲ್ಲ ಅಂತ ಒಬ್ಬಂತ ಈಗ ಅಪ್ಪನೇ ಇಲ್ಲ ಅಂತ ಬಿಡ್ತಾರೆ ಈಗಲೇ ನಮ್ಸಕ್ಕಾಗೋದಿಲ್ಲ ನಮ್ಗೆ ಬಂದರೆ ನಿಮಗೆಲ್ಲ ಸ್ವಾಗತ ಕಸ ಹೊಡೆದ್ರಂತ ಭಾಳ ನಮಸ್ಕಾರ ಯಾರೋ ನಾವು ಉದ್ಯೋಗ ನಿಮ್ಗೆ ಧನ್ಯ ನಿಮ್ಮ ತಾಯಿ ಇದ್ದಾರಪ್ಪ ನಿಮ್ಮ ತಾಯಿ ಕೊಟ್ಬಿಟ್ಟಿದ್ದೆ ನೀವು 5 ಗಂಟೆಗೆ ಬಂದು ಏನು ಮಾಡಿದೆ ಹೌದಾ ಯಾರು ಬಗ್ಗೆ ಕ್ಯಾನ್ಸರ್ ಅಂತ ನೀವಿಬ್ರು ಬಂದಿದ್ರಾ ತಾಯಿ ಇದನ್ನು ಕೊಡಿ ನಾನು ಮಾತಾಡ್ತೀನಿ ಸ್ವಲ್ಪ ಕೂತಿರಿ ಕೊಡ್ತೀನಿ ಉಳಿಸ್ಕೊಡಕ್ಕೆ ನಾನಲ್ಲ ಮಾಡೋಕೆ ಅರ್ಥ ಮಾಡೋಣ ಹುಷಾರಾದ್ರೆ ಇದ್ದಾರೆ ಕ್ಯಾನ್ಸರ್ ಶುಗರ್ ಇದ್ದಾರೆ ಕೇರಳ ಮಹಾರಾಜರ ಈ ಕೈಲಿಂದ ತಾಯಿ ಮಗನ ಹುಷಾರಾದ್ರೆ ಇದ್ದಾರೆ ಅನಂತಪದ್ಮನಾಭ ಮಹಾರಾಜ ಅಂತಂದ್ರೆ ಹುಷಾರಿದ್ದಾರೆ ಈ ಕೈಯಲ್ಲಿ ಶಕ್ತಿ ಇಲ್ಲ ನಿಮ್ಮ ಮನಸ್ಸಲ್ಲಿ ಭಕ್ತಿ ಇರಬೇಕು ಅಲ್ಲಿ ಕಲ್ಲಲ್ಲಿ ಶಕ್ತಿ ಇದೆ ಎಂತಮ್ಮ ಕರೆಕ್ಟನಾ ಈ ಕೈಯಲ್ಲಿ ಶಕ್ತಿ ಇಲ್ಲ ನಾನು ಕೆಲಸಗಾರ ನಾನು ಯಾರಂಗೆ ನನಗೆ ಸ್ವಾಮೀಜಿ ಪಟ್ಟಣ ಬೇಡ ಗೌರವ ಪಟ್ಟಣ ಬೇಡ ನಿಮ್ಮಂತೆ ನಾನೊಬ್ಬ ಮನುಷ್ಯ ನಾನು ನೀರು ಕುಡಿತೀನಿ ನಾನು
ನಿಮ್ಮಂಗೆ ಎಲ್ಲ ನಿಮ್ಮಂಗೆ ಇರ್ತೀನಿ, ಆದರೆ ಗೌರವವಾಗಿ ನೀವು ನಡ್ಕೋಬೇಕು. ನಿಮ್ಮ ಭಕ್ತಿಗೆ ತಕ್ಕಂತೆ ಹೇಳಿದ್ರು. ಉದಾಹರಣೆ, ಒಬ್ಬ ಒಂದು ಕಸ ಹೊಡಿತಾನೆ, ಒಂದು 2 ತಿಂಗಳು ನಮ್ಮ ಗೊತ್ತೇ ಇಲ್ಲ ಎಸ್ಸಿ, ನಾನು ಒಂದು ಬಾರಲೆ ಒಳಗೆ ಅಂದ್ರೆ ಯಾವ್ದು ಹೆಸರು ಗಿಸ್ಸು ಕೆಲಸ ಮಾಡೋ ಅವ್ನು ಎಷ್ಟು ಭಕ್ತಿಯಾಗಿ ಕೆಲಸ ಮಾಡ್ಯಾನೆ ಅಂದರೆ ಅವನು ಕೆಲಸ ಮಾಡೋದು ತೃಪ್ತಿನೋ ಆ ತಾಯಿ ಖುಷಿನೋ ಗೊತ್ತಿಲ್ಲ. 2 ತಿಂಗಳು ಅವ್ರ ಅಮ್ಮಂಗೆ ಇಲ್ಲಿ ಬಂದಾಗ ಅವ್ರ ಅಮ್ಮಂಗೆ ಕರ್ಕೊಂಬರ್ತಾನೆ, ಅಪ್ಪಾಜಿ ಹಿಂಗೆ ಆಗುತ್ತೆ ಅಂತ. ಅಪ್ಪ ಅಮ್ಮ ಇಬ್ಬರು ಬದುಕಿಬಿಡ್ತಾರೆ. ಕಿಡ್ನಿ ಸಲ ಅಪ್ಪ ಓಡಾಡ್ತಾನೆ, ಅಮ್ಮ ಕಣ್ಣು ಬಂದ್ಬಿಡ್ತಿದ್ದಾಗ ಇದೇ ಜಾಗ ನಿಂತ ಜಾಗಲೇ ಭಾಳ ಪವಾಡ ಜಾಗ ನೋಡಿದ್ದೆ. ಅವ್ರು ಗೋಪಾಕನ ಒಬ್ಬ ಕಸ ಹೊಡಿತಾ ಇರ್ತಾನೆ ಬೆಳಗಿನ ಸಂಗತಕ್ಕ, ಒಂದು ಕಣ್ಣು ಕಾಣ್ತಿರಲ್ಲ ಅವನಿಗೆ. ನಾನೇನು ದೇವರಲ್ಲ, ಆ ತಾಯಿ ಗಂಟೆ ಕಸ ಹೊಡೆಯೋದು ನೋಡಿ ನಾನೇ ಸ್ವಲ್ಪ ತೇರ್ತಾಗ್ತದೆ. 8 ಗಂಟೆ ನಿಂತಿದ್ದೆ, ಕಾಲು ಹೋಗ್ತಾ ಇದ್ದ, ಅಪ್ಪ ಅಷ್ಟ ಕಸ ಮಾಡ್ಬೇಡ ಅಂದ್ರೆ ತೇರ್ತಾಗ್ತದೆ, ಕಣ್ಣು ಬಂದ್ಬಿಡ್ತು. ಅದಕ್ಕೋ ಬ್ಯಾನ್ ಹಾಕಿದೆ, ಕಣ್ಣು ಬರೆಸ್ತೀರಾ ಅಂತ. ಇವರೆಲ್ಲ ಮಲಗಿರ್ತಾರ, ಮಕ್ಕಳನ್ನ ಕರ್ಕೊಳಕ್ಕಾಗೋದಿಲ್ಲ. ಮೊನ್ನೆ ಬೇರೆ ಬಂದಿದ್ದಾರೆ, ಆಮೇಲೆ ಪಕ್ಕದ ಅವ್ರು ಕಣ್ಣು ಬಂದು ಬರ್ಸ್ತೀರಾ ಅಂತ. ಅವ್ನು ಕರ್ಕೊಂಬನೆ ಅಪ್ಪ ಬರಲ್ವಂತೆ. ನಾವು ಗಚಾರ ಹೋಗ್ಬರ್ಬೇಕಂತ. ಹಂಗಾಗಿ ನಂಬಿರಿ, ನಂಬಿ ನಿಮ್ಮ ಮಗು ಹುಷಾರು ಮಾಡೋ ಶಕ್ತಿ ನನಗಿಲ್ಲ, ನಿಮ್ಮ ಭಕ್ತಿಗೆ ಐತೆ, ಆ ತಾಯಿಗೆ ಐತೆ. ನನಗೊಂಚೂರು ಏನೋ ಕೊಟ್ಟಾಡ ಇರುವ ಜನ ಕೈಯಲ್ಲಿ ನಾನು ಐತಿ ಅಂತ ಹೇಳೋದಿಲ್ಲ. ಯಾವ ಆರಾಮಾಗಿ ಕೂತಿದ್ದು ನಾನು ಬರ್ತೀನಿ, ಮಾತಾಡೋಣ, ಪ್ರಯತ್ನ ನಾವು ಪಡೋಣ, ಫಲ ದೇವರು ಕೊಡೋದು. ನಾವು ಬದುಕ್ತೀವಿ ಅಂತ ಹೇಳೋದು, ನಾವು ನೀವು ಪವಾಡ ಮಾಡ್ತೀವಿ ಅಂತ ಹೇಳೋದು ಅದೆಲ್ಲ ಸುಳ್ಳು. ಜಗತ್ತಿನಲ್ಲಿ ನಮ್ಮ ನಂಬಿಕೆ ಒಂದು ದೊಡ್ಡ ಪವಾಡ. ಇಲ್ಲಿ ನೋಡಿ ಇನ್ನೊಂದು ಹೇಳ್ತೀನಿ ಅಂತ, ಇಲ್ಲಿ ಯಾರು ಸ್ವಾಮಿಯರು ಗುರುಗಳು ಅಂತಿರೋದಿಲ್ಲ. ಈಗ ನಮಗೆ ಮುಖ್ಯಸ್ಥ ನಾನೇ, ನನಗೆ ದೇವ್ರ ಸಿಕ್ಕಿದ್ದು, ಇದೇ ಕೈ ದೇವ್ರ ಸಿಕ್ಕಿರೋದು, ಅದೇ ಬಾವಿ ನೋಡೋಗಿದೆ, ಅದೇ ಗುಂಡೋಳ 5 ಅಡಿಗೆ ನೀರು 8 ಅಡಿ ವಿಕ್ರಮಾರ್ತಿ. ಯಾರಿಗೆ ಮಕ್ಕಳಿಲ್ಲ ಅಂತ ಬಂದಿರಿ, ನನಗೆ 5 ವರ್ಷ 10 ವರ್ಷ ಮಗ. ಇದೇ ಡಿಸೆಂಬರ್ ಕಳೆದು 7ನೇ ತಾರೀಕು ಚಿಕ್ಕ ಮಗ 10 ವರ್ಷ ಹುಟ್ಟಿದಾನು. ಇದೇ ಬರೋ 22ನೇ ತಾರೀಕು ದೊಡ್ಡ ಮಗ 5 ವರ್ಷ ಹುಟ್ಟಿದಾನು. ಹಂಗೆ ಹೇಳಿರೋದು ನನಗೆ ಅರ್ಥಾಗತ್ತ. ಹೆಂಗೆ ವಿಗ್ರಹ ಹಂಗೆ ಮಕ್ಕಳೆಲ್ಲ ವ್ಯತ್ಯಾಸ ಇರೋದು ನೋಡ್ಬಿಡಿ. ಬಲಮುರಿ ಕಾಣುತ್ತೆ ಕಡೆ ಕಣ್ಣುಂಪ ಕಟ್ಟಿನಿ, ಅದೇ ಮರ ಆವಾಗಿ ಬೆಳೀತಾ ಇದೆ ಅಂತ ನೋಡಿದ್ರೆ ಅದೇ ಕರೆ ಬಿಡ್ತಾ ಅಂತೂ ಬೆಳೆದಿರೋಂಥದ್ದು ನೋಡ್ಬೋದ್ರೆ. ಅದೇ ಜಾಗ ಸೊಳ್ಳೆ ಕಡೆದಿಲ್ಲ, ಎಲ್ಲೂ ಮೋಸ ಮಾಡೋದಿಲ್ಲ, ನೀವು ಮೋಸ ಹೋಗ್ಬಾರ್ದು. ಇಲ್ಲಿ ತೀರ್ಥ ಫೋಟೋ ಅಂತರ ನಿಮಗೆ ಬೇಕೇ ತಗೊಂಡೋಗ್ಬೇಕು. ಇಲ್ಲಿ ಬೇರೆ ಏನಿರೋದಿಲ್ಲ. ಯಾರಿಗೂ ₹1 ಕೊಡಬಾರ್ದು, ಯಾರು ನಂಬರ್ ತಗೊಂಡು ಯಾರು ನಂಬರ್ ಕೊಟ್ಟಬಾರ್ದು. ಆಮೇಲೆ ನಿಮ್ಮ ಮನೆ ಬಿಟ್ಬರ್ರಿ ನಿಮ್ಮ ಅಹಂಕಾರಗಳು, ನಾನು ನನ್ನದು ನನ್ನಿಂದಿಲ್ಲ. ಯಾಕಂದ್ರೆ ಎಷ್ಟು ಜನ ಬರ್ತಾರೆ ಪುನಃ. ನನ್ನೇ ಒಂದಿಬ್ಬರು ಲಾಯರ್ಸ್ಗಳು ಬಂದಿದ್ರು, ಅಪ್ಪ ಕೈ ಮುಗಿಬೇಕು ಅನ್ಸುತ್ತೆ ನಂಗೆ, ಅಷ್ಟು ನೀಟಾಗಿ ಹೋದ್ರು ಅವ್ರು. ಲಾಯರ್ ಅಂತ ಅಂದೇ ಇಲ್ಲ, ಹೈಕೋರ್ಟ್ ಇದ್ದಾರಂತೆ. ನಮ್ಗೆ ಒಂದು ಹೆಣ್ಮಗು ನಮ್ದು ಹೆಂಗೆ ಹೋದ್ರು ಗೊತ್ತಾ, ಸಫಿಷಿಯೆಂಟ್ ನಮಸ್ಕಾರ ಮಾಡ್ಕೊಂಡು ಅಡ್ಬಿದ್ದು ಹೆಂಗೆ ಅಡ್ಬಿದ್ರು ಗೊತ್ತಾ. ಖುಷಿ ಆಗ್ತದೆ ಕೆಲವ್ರು ನೋಡಿದ್ರೆ, ಕೆಲವ್ರು ನೋಡಿದ್ರೆ ಬೇಜಾರಾಗುತ್ತೆ. ಇಲ್ಲಿ 3 ಥರ ಜನ ಬರೋದು. ಫಸ್ಟ್ನೇರು ಹುಷಾರಾಗುತ್ತಾ, ನಾನು ಹಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಒಂದು ಬಿಲ್ಡಪ್ ಹೊಡೆಯೋರು. 2ನೇರು ಕೆಲಸ ಮಾಡೋರು. 3ನೇರು ಹೆಂಗೆ ಗೊತ್ತಾ, ಅವರ ಸುಖವಾಗಿ ದೇವಸ್ಥಾನ ತೊಂದರೆ ಕೊಟ್ಟು ಹೋಗೋದು ಅಂತಕ್ಕಂಥ. ಅದ ದಯವಿಟ್ಟು 2 ದಿವಸ ನಮಸ್ಕಾರ ಮಾಡಿ. ನಾನು ಕೂತಿದ್ರು ಬರ್ತೀನಿ ನಾನು. 2 ದಿವಸ ನಮಸ್ಕಾರ ಮಾಡಿ. ನೀವು ಕೊಡ್ತೇನೆ ಸರಿಯಾ? ಎಲ್ಲಿರ್ತಾರೆ ತಾಯಿ ಎಲ್ಲಿದ್ದಾರೆ? ಕೊಟ್ಟಿದ್ದೀನಿ ಬರ್ತೀನಿ ಮಾತಾಡ್ತೀನಿ. ಅದೇನು ಮಾಡಬೇಡಿ, ಹಾಸ್ಪಿಟ್ಲಾಗ ಕಾಯ್ತೀರಿ, ಆಧಾರ್ ಕಾರ್ಡ್ ಕೊಡೋದು ಕಾಯ್ತೀರಿ, ತಲಕಾಸು ಮುಂದೆ ಕಾಯ್ತೀರಿ, ಸಿನಿಮಾ ಥಿಯೇಟರ್ ಮುಂದೆ ಕಾಯ್ತೀರಿ, ತಾಯಿ ಮಗನ ಕಾಯಿರಿ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಹಿಂಗೆ ಲೈವ್ ಇರುತ್ತೆ. ಅಂದಾದ್ರೆ 5 ಅಡಿಗೆ ನೀರು 8 ಅಡಿ ವಿಗ್ರಹಮೂರ್ತಿರ ಮಕ್ಕಳು. ಸೊಳ್ಳೆ ಕಡೆಯೋದಿಲ್ಲ, ಮದುಕೆರೆ ನೀರು. ಮಾವಿನ ತೋಪು ನಮ್ದಲ್ಲ, ಪುಣ್ಯಾಪುರ ಕಲ್ಲಾಕ ಹೋಗಿದ್ದಾರೆ. ಸುಮ್ಮನೆ ಕಲ್ಮೆ ಕೂತ್ಕೊಳ್ಳಿ, ಕಲ್ಮೆ ಕೂತ್ಕೊಂಡು ಮೊಬೈಲ್ ತಗೊಳ್ಳಿ, ತಾಯಿನ ಬೇಡ್ಕೊಳ್ಳಿ. ಯಾಕಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಯಾವ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ಕಲ್ಲಿಗೂ ಎಲ್ಲ ಮಣ್ಣಿಗೂ ನಮಸ್ಕಾರ ಮಾಡೋದು. ಇದೇನು ಈಗ ಎಲ್ಲ ಬರೀ ಎಲ್ಲ ಅವನ ಕೈಲಿ ಮೊಬೈಲೇ, ಬಂದವರೆಲ್ಲ ಮೊಬೈಲೇ. ಇಲ್ಲಿ ದೊಡ್ಡ ಸಮಸ್ಯೆ ಆಗ್ತದೆ ದೇವಸ್ಥಾನಗಳು. ನನ್ನ ಇಲ್ಲಿ ಅಂತಲ್ಲ, ಎಲ್ಲ ಕಡೆ ತೊಂದರೆ. ನನ್ನ ಕಾಣಂಗೆ ನಾನು ನೋಡಂಗೆ ತೊಂದರೆ. ನಮ್ಮ ದೇಶ ದೊಡ್ಡ ಸಮಸ್ಯೆ ಆಗ್ತಿರೋದು ಕೆಲವೊಂದು ಅಹಂಕಾರಗಳಿಂದ. ಅವ್ರ ಅಪ್ಪ ಅಮ್ಮ ಸಾಕಲ್ಲ ಅಂತಕ್ಕಂಥವ್ರಿಗೆ. ಇನ್ನು ಕೆಲವರು ಎಷ್ಟು ಗರಡೆ ಆಗ್ತಿರೋದು ಮೊಬೈಲಿಂದ. ಇಲ್ಲಿ ಇಟ್ಕೊಂಡು ಮೊಬೈಲ್ನ ಇದೇ ದೇವಸ್ಥಾನೊಳಗೆ ಎತ್ತಿ ನಾವು ಬೈಯೋದಿಲ್ಲ. ಎಲ್ಲರೂ ಬಂದು ಅಡ್ರೆಸ್ ಹೇಳಿದೆ, ಯಾರವ ನಿಮ್ಮ ಮನೆ ದೇವಸ್ಥಾನಕ್ಕೆ ಇದ್ದೀನಿ 10 ಸೆಕೆಂಡ್ ಕಟ್ ಮಾಡಿ ಸೈಲೆಂಟಾಗಿ ಮಾತಾಡಿ, ಲೋಡ್ ಸಿಗೋ ಕಮ್ಮಿ ಇಟ್ಕೊಂಡು. ಅಲ್ವಾ ಆಮೇಲೆ ಮಾಡ್ತೀನಿ. ನಿಮಗೆ ಕೆಲಸ ಒತ್ತಡ ಇದೆಯಾ, ಮೊಬೈಲ್ ಮಾತಾಡೋ ಅವಶ್ಯಕತೆ ಇದೆಯಾ, ಮಾಯ ಮೇಲೆ ತೊಳಕ್ಕೆ ಹೋಗಿ 2 ತೊಂದರೆ ಕೊಡ್ತಾರೆ. ಏನಪ್ಪ ಇಲ್ಲಿ ಬಂದು ಫೋಟೋ ಹೊಡ್ಕೊಳ್ಳಿ, ಒಂದು ಫ್ಲಾಶ್ ಆಫ್ ಮಾಡಿ. ಯಾಕಂದರೆ ನಿಮ್ಗೆ ಕಲ್ಲು ನನಗೆ ಅನ್ನ ಕೊಡೋ ದೇವರುಗಳು ಅವು ಕಣ್ಣು ಹೊಡಿಬಾರ್ದು ಅಂತ. ಅದು ಏನು ಮಾಡ್ತೀವಿ, ಇಲ್ಲಿ ಬರೋದು ಮೊಬೈಲ್ ಮೇಲೆ ಇಟ್ಕೊಳ್ಳೋದು ಬಿಲ್ಡಪ್ ಕೊಟ್ಟರೆ ನೀವು ಮನೆಗೆ ಕೆಲಸ ಮಾಡಿರಲ್ಲ ಅಂತ ನನ್ನ ಭಾವನೆ. ಕರೆಕ್ಟ ನಮಗೆ ಫೋನ್ ಬರುತ್ತೆ, ನಾವಿಲ್ಲ ನಾವೇ ಎತ್ತಿ ಫೋನಲ್ಲಿ ಇಟ್ಟು ಫೋನ್ ಒಂದೇ ನಿಮಿಷ ನಾವೇನು ಮಾಡ್ತೀವಿ ಅಂತ ಕಟ್ ಮಾಡ್ಬಿಡ್ತೀವಿ. ಈ ಥರ ಮಾಡಿ ಯಾರಿಗೂ ತೊಂದರೆ ಕೊಡೋದ್ರೂ ಉತ್ತಮವಾದ ವ್ಯಕ್ತಿ ಅಂತ ಕರಿತೀನಿ ನಾನು. ನಾಲ್ಕೈದು ಅನ್ನ ಹಾಕೋಣ ಪುಣ್ಯಾತ್ಮ ಅಂತೀನಿ ನಾನು. ಅಪ್ಪ ಅಮ್ಮಗೆ ಅನ್ನ ಹಾಕೋಣ ಕೈ ಮುಗಿಬಿಡ್ತೀನಿ ನನಗೆ. ಅಂತ ಇದ್ದಾರೆ, ಅಪ್ಪ ಅಮ್ಮ ಎದಿಗೊದ್ದರಿದ್ದಾರೆ, ಮಕ್ಕಳು ಎದಿಗೊದ್ದರಿದ್ದಾರೆ, ಚಾಕು ಹಾಕರಿದ್ದಾರೆ, ಎಲ್ಲ ಸಾಕಿದ್ದೀನಿ ನಾನು. ಸುಮಾರು ಜನ ಸಾಕಿದ್ದೀನಿ, ತೋರಿಸ್ತೀನಿ ನಿಮಗೆಲ್ಲ. ಒಂದಾದರೆ ಬಂದಂಥ ನಿಮಗೆಲ್ಲ ನಿತ್ಯ ಸ್ವಾಗತ. ಅದು ಇಲ್ಲಿ ರಾಜಕೀಯವಾಗಿ ಬೇಡ, ಜಾತೀಯತೆ ಬೇಡ, ಧರ್ಮತೆ ಬೇಡ, ಎಲ್ಲರೂ ಒಂದಾಗಿ ಬರೋಣ. ಅದಾ ಒಂದಾಗಿ ತಾಯಿ ನಮ್ಮನ್ನು ಬೇಡ್ಕೊಳ್ಳೋಣ. ಒಳ್ಳೆ ಮಳೆ ಬರಲಿ, ಒಳ್ಳೆ ಬೆಳೆ ಬರಲಿ, ಜನಕ್ಕೆ ಸಮೃದ್ಧಿ ಆಗೋ, ಯಾರೇ ಕಾಯಿಲೆ ಬರೋದಿರಲಿ ಅಂತ. ಅದನ್ನಂತೂ ಯಾರು ಕೇಳ್ತಿಲ್ಲ. ಊರಿಗೊಂದು ದಯವಿಟ್ಟು ಡಿಜೆ ಹಾಕೊಂಡು ಕುಣಿದು ರೋಡೆಲ್ಲ ಸಂಘ ಮಾಡ್ಕೊಂಡು ಒಂದು ಬೋರ್ ಹಾಕ್ತವೆ, ಒಂದು ಕಟ್ಟೆ ಕಟ್ಟಿ ದನಗಳ ನೀರು ಕುಡಿತವೆ. ನೀವಂತೂ ತೊಟ್ಟಿ ನೀರು ಕುಡಿದಿರಿ, ಅದ್ರಲ್ಲಿ ಕ್ಯಾನ್ಸರ್ ಬರ್ತಾ ಇದೆ, ಶುಗರ್ ಬರ್ತಾ ಇದೆ, ಕಿಡ್ನಿ ಫೇಲ್ ಆಗ್ತಾಯಿದೆ. ನಿಮ್ಮ ಊರಿಗೊಂದು ಬೋರ್ ಹಾಕ್ಸ್ಕೊಂಬಿಡಿ, ಬೋರಿಗೆ ಒಂದು ಕಟ್ಟೆ ಬಿಡಿ, ದನಗಳ ನೀರು ಕುಡಿತವೆ. ನೀರು ಬಿಸಿಲು ನೀರು ಕುಡೀರಿ, ಪರವಾಗಿಲ್ಲ. ಎಷ್ಟು ದಿನ ಕುಡಿತೀವಿ ನಾವು ನೋಡ್ತೀನಿ ಅಲ್ವಾ, ಎಷ್ಟು ದಿನ ಕುಡಿತೀರಾ? ಎಲ್ಲ ಮಿಕ್ಸ್ ಆಗೋ ನೀರು ಕುಡಿಯೋ ಪರಿಸ್ಥಿತಿ ಬರುತ್ತೆ. ಬಿ ಕೇರ್ಫುಲ್. ಎಲ್ಲ ನೋಡಿ ಹಾಳು ಮಾಡ್ತಿದ್ದೀರಿ, ಅನ್ನ ಹಾಳು ಮಾಡ್ತಿದ್ದೀರಿ, ಟೈಮ್ ವೇಸ್ಟ್ ಮಾಡ್ತಿದ್ದೀರಿ. ಎಲ್ಲ ಬರ್ತಾರೆ ಇಲ್ಲಿ ಮಗ ಮನೆ ಮಲಗೇನ ಡಿಗ್ರಿ ಓದೇನೆ ಓದೋದಿಲ್ಲ ಅಂತ. ಓದು ನಿಮ್ಮ ತಲೆಗಿರ್ಬೇಕು ಅಷ್ಟೇ, ಅಹಂಕಾರಕ್ಕಲ್ಲ. ನಾವು ಓದಿದ್ದೀವಿ ಜೀವನ ಅಂದ್ರೆ ಏನು ಅಂತ. ಬನ್ನಿ
ನಮಸ್ಕಾರ ಮಾಡಿ ಆರಾಮಾಗಿ ಮಾತಾಡ್ತೀನಿ. ಕೂತ್ಕೊಳ್ಳಿ, ದೇವ್ರನ್ನ ಬೇಡ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತೀನಿ, ಮತ್ತೆ ಹೇಳ್ತೇನೆ ಬೇಡ. ಕೈ ಇಲ್ದರು ತಲೆ ಮಂಜೂದ ಬರ್ತಾನೆ ಮಾತೆ ಬರ್ತಿಲ್ಲ. ಬಂದು ತಂದೆ ಉಳಿಸ್ಕೊಂಡೆ, ಒಳ್ಳೆ ಇಕ್ಕಿದ್ರು ಅಂತ ಉಳಿಸ್ಕೊಂಡಾರೆ, ಅಪ್ಪನೇ ಉಳಿಸ್ಕೊಂಡಿದ್ದಾರೆ, ಮಗನ ಕಸೋಡಿದ್ದಾರೆ. ನಾನು ದೇವರಲ್ಲ, ನಿಮ್ಮ ಭಕ್ತಿಯ ದೊಡ್ಡ ದೇವರು, ನೆನ್ಪಿಕೊಳ್ಳಿ. ಇಲ್ಲ ಅಂತ ಕೆಲಸ ಮಾಡ್ತಾರಲ್ಲ ಒಳಗೆ ನಂಬರ್ತಾರೆ, ಬೆಳೆಸ್ಕೊತ ವಿಚಾರ ಮಾಡಿದ್ದೀನಿ. ಎಲ್ಲ ಕಿಡ್ನಿ ಸಲ ಅಡುಗೆ ಮಾಡ್ತಾರ ಅವರೇ, ಒಳಗೆ ಅಡುಗೆ ಮಾಡ್ತಾರೆ ನೋಡಿ, ಪ್ರಸಾದ ಕೊಡ್ತಾರೆ. ಇನ್ನೊಂದಿದೆ ಸಂಗತಿ, ಕಿಡ್ನಿ ಫ್ಯಾನ್ ಅಂತ ಬರೋದು ಮಗಳೇ ನನ್ನ ತಮಗೆ ಎಲ್ಲ ಅವರೇ ಇರೋದು. ಇದು ಆಲ್ಮೋಸ್ಟ್ ಅಂತ ಇದ್ದು 99% ಪೇಷಂಟ್ ಹುಷಾರಾದ ಅಂತ ಬರ್ತಾರೆ. ರೆಡಿ ಮಾಡೋದು, ಕೆಲಸ ಮಾಡಿಸಿ ಸಂಬಳ ಕೊಡ್ತೀವಿ, ಕೊಡೋಗ್ತಾರೆ. ಯಾಕಂದ್ರೆ ಗೊತ್ತಾಗ ದಿನಾಮೆಲ್ಲ ಕಾಲಿಂದ ಕಾಲು ಬರ್ತೀನಿ, ಬೇಸ್ತೀವಿ. ಮೈಸೂರಲ್ಲಿದ್ದಾರೆ, ಎಲ್ಲ ಇದ್ದಾರೆ, ಜಾತಿ ಐತೆ ಬೇಡ. ನೀನು ಬೇಡ್ಕೋ, ನೀನು 10 ಜನಕ್ಕೆ ಮಕ್ಕ ಉಳ್ಕೊಳ್ಳಿ, ನಿಮ್ಮ ಮಗು ಉಳ್ಕೊಳ್ಳಿ. ಮಗು ಅಂತರ ಕಟ್ಟಕ್ಕಾಗಲ್ಲ ಅಂದ್ಬಿಡಿ, ಜನಗಳಿಗೆ ಬಿಟ್ಬಿಡ್ಬೇಕು. ಹುಷಾರಿಲ್ಲ, ಅಂತರ ಕಟ್ಟಕ್ಕಾಗಲ್ಲ, ಶಾಲೆ ಬೈತಾರೆ ಅಂದರೆ ಅಂತ ಶಾಲೆ ಕಳಿಸ್ಬಿಡಿ ಮಕ್ಕಳು. ಹೆಂಗೆ ಅವರು ಕಂಪ್ಯೂಟರ್ ಹೆಂಗೆ ಮಕ್ಕಳು ನಡೆಸ್ತಾರೆ, ಶಾಲೆ ನಡೆಸ್ತಾರೆ, ಕಂಪ್ಯೂಟರ್ ಮಾಸ್ಟರ್ ಪಾಠ ಮಾಡ್ತಾನೆ. ಕುಂಕುಮ ಇದ್ದು ಆರೋಗ್ಯ ಅಂತ ನಿಮ್ಮಿದ್ರು ನನಗೆ ಬಂದು ಹೇಳ್ಬಾರ್ದು. ಇದೆಲ್ಲ ಹೇಳ್ತಮ್ಮ, ಅಂತರ ಹಾಕಂಗಿಲ್ಲ, ಹಂಗಿಲ್ಲ ಅಂತ. ಅವ ಸಾರಿ ಅಂತ ಲಾಸ್ಟಿಗೆ ಏನು ಮಾಡ್ತೀವಿ, ಸಾರಿನ ಮುಂಚೆ ಅಂತರ ಹಾಕೊಳ್ಳಿ ಕುಂಕುಮ. ಯಾಕಂದರೆ ಯಾವುದೇ ಈ ಯುಗ ಮುಗಿಯತಕ್ಕಂಥ ನಮ್ಮ ಹಿಂದೂಗಳು ಯಾರು ಸೇವ್ ಮಾಡೋಕ್ಕಾಗೋದಿಲ್ಲ, ನಮ್ಮ ಸಂಸ್ಕೃತಿ ಮಾಡೋಕ್ಕಾಗೋದಿಲ್ಲ. ಕಲ್ಲು ಮಣ್ಣು ಯಾರು ಸೇವ್ ಮಾಡೋಕ್ಕಾಗೋದೇ ಇಲ್ಲ, ಯಾವಾಗಲೂ ಆಗಲ್ಲ. ಕಲ್ಲು ಮಣ್ಣು ಇಲ್ಲ ಅಂದರೆ ಇದನ್ನೇ ಇಲ್ಲ, ಜನಕ್ಕೆ ಗೊತ್ತಿಲ್ಲ. ತಾಯಿ ತಂದೆ ಕಲ್ಲು ಮಣ್ಣು ಇಲ್ಲ ಅಂದರೆ ಭೂಮಿ ಬದುಕೋಕ್ಕಾಗಲ್ಲ, ಜನಕ್ಕೆ ಗೊತ್ತಿಲ್ಲ. ದಯವಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ನಿಮ್ಮ ಕಷ್ಟ ಪರಿಹಾರ ಖಂಡಿತ ಆಗುತ್ತೆ, ನಿಮ್ಮ ನಂಬಿಕೆಯಿಂದ ಮಾತ್ರ. ಹೇಳಿ ಆಮೇಲೆ ಬರ್ತೀನಮ್ಮ. ಆಮೇಲೆ ದೇವರು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ ಅನ್ನೋದಿಲ್ಲ, ಗೊತ್ತಾಗ್ತಾ? ದೇವರು ಮಟನ್ ಕಡಿ, ಚಿಕನ್ ಕಡಿ, ಕುರಿ ಕಡಿ, ಮತ್ತೆ ಬಾ, 10 ಸರಿ ಬಾ, ತಲೆಗೆಟ್ಟು ಹೋಗು ಅಂತ ಹೇಳೋದಿಲ್ಲ. ಇಲ್ಲಿ ದೊಡ್ಡ ಪವಾಡ ನಂಬಿಕೆ. 2ನೇ ಪವಾಡ ನಂಬಿಕೆ ಇದ್ರೆ ಮೈ ಮೇಲೆ ಅಂತರ, ನಂಬಿಕೆ ಇದ್ರೆ ಗಡಿಯಾರ, ಟಿವಿ ಟೈಮ್, ಫೋಟೋ, ನಂಬಿಕೆ ಇದ್ರೆ ಗಾಡಿ ಪಾಸ್ ಆಗ್ತಾ ಸ್ಟಿಕ್ಕರ್, ಆಕ್ಸಿಡೆಂಟ್ ಆದ್ರೆ ಏನಾಗೋದಿಲ್ಲ. ಬೈಕೊಳ್ಳಿ ಸಿಂಗಲ್ ಸ್ಟಿಕ್ಕರ್ ಕೊಡ್ತಾರೆ. ಅಂದರೆ ಎಲ್ಲರಿಗೂ ದೊಡ್ಡ ಪವಾಡ ತೀರ್ಥ. ಒಳಿಯಲ್ಲ ಉಳಿಯಲ್ಲ ಅಂತ ಭಕ್ತರು ಹೇಳೋದು. ತೊಗೊಂಡು ಫಿಲ್ಟರ್ ಮಾಡಿ ಇಟ್ಕೊಳ್ಳಿ, ಸ್ವಲ್ಪ ಎಲ್ಲ ಸೊಸೈಟಿ ಇಟ್ಕೊಳ್ಳಿ, ಇಷ್ಟೇ. ಇನ್ನೇನು ದೊಡ್ಡ ಪವಾಡ ಇಲ್ಲ. ನಂಬಿಕೆ ಇದ್ರೆ ಎಲ್ಲ ಅಂತರ, ಫೋಟೋ. ಮತ್ತು ಏನೋ ಮನೆಗೆ ಹುಷಾರಿಲ್ಲ, ಏನೋ ಆಗಿದೆ ಅಂದರೆ ತೀರ್ಥ ನೋಡಿ. ನಿಮ್ಗೆ ಅನುಭವ ಇದ್ರೆ ಯಾರು ಹೇಳಿದ್ರೆ ಅಂತ ತಲೆಗೆ ಇಷ್ಟಪಡಿ. ಆಮೇಲೆ ಏನೋ ಕಾಯಿಲೆ ಅನ್ಬೇಡಿ, ತಲೆಗಿರೋ ಕಾಯಿಲೆ ಬಿಡಿ. ಆಗುತ್ತಾ ನೋಡಿ, ನಮಗೂ ಕಾಲು ಗಾಯದಾಗ ಕೈ ಗಾಯದ ನಾವು ತಲೆಗೆಸೋದಿಲ್ಲ. ನಮಗೆ ಒಂದೇ ಜ್ಞಾನ, ಇದೇ ಮೆಟ್ಲು 9 ಮೆಟ್ಲು ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಅದು ಯಾರು ಬಿಡಲ್ಲ, ಗೊತ್ತಿರ್ತೀವಿ. ಬಾಯಿ ತೆಗೆ ಹಾಕ್ಬಿಡಲ್ಲ, ಬಾಯಿ ಒಳಗೆ ಮಕ್ಕಳು ಬಿಡ್ಕೊಂಡು ಒಳ್ಳೆ ತೆಗೆದ್ಬಿಟ್ಟು ಏನೋ ಅಂದರೆ ಕಂಪ್ಲೇಂಟ್ ಕೊಟ್ಟೋಗೋದು, ಲೇಟಾಗಿ ಸುತ್ತಲಾಗಿ ಕಂಪ್ಲೇಂಟ್ ಕೊಟ್ಟೋಗೋದು. ಅಲ್ಲಿ ಗೋಡೆ ಕೊಟ್ಟು ನೋಡಿ ಬಾಕ್ಲು ಹೆಂಗಿತ್ತು, ಅಲ್ಲಿ ಒಳ್ಳೆ ಸೇಮದು ಏನು ಬೇಡ. ಇವರು ಆಂಧ್ರ ಅಷ್ಟು ಕನ್ನಡ ಬರೋದಿಲ್ಲ. ಇವರಿಗೆ ಬರೋ ಅಮ್ಮ ಏನಂದ್ರಪ್ಪ, ಮಗುನ ಎಲ್ಕೊಂಡು ಬಂದರು, ಇಲ್ಲಿ ಬಂದು ಇಟ್ಕೊಂಡು ಏನೋ ಹೇಳ್ತಿದ್ರು. ಮಗುನ ಬಾದು ಮಗು ಕಳ್ಕೊಂಡು ಬಂದ ಪೂಜಾರ ಕರಿತಾವ ಅಮ್ಮ. ಇಂಥದ್ದು ಜನ ಬರ್ತೀರಿ ನೀವೆಲ್ಲ. ಆಲ್ಟಿಂಗಾರ ಬೆಡ್ಶೀಟ್ ಕೊಡೋದು. ಆಲ್ಟಿಂಗಾರ ಏನು ಕೇಳ್ತೀರಿ, ಬೆಡ್ಶೀಟ್ ಬೆಳಗ್ಗೆ ಮಸಾಲ ಕೊಟ್ಟು ಇಡ್ಲಿ ಕೊಟ್ಟಿದ್ದು. ಆ ಟಂಪ ಹೊಡೆದ್ರೆ ಅರ್ಜೆಂಟ್ ಹೋಗುತ್ತೆ, ಜಲ್ದಿ ಹೋಗ್ಬೇಕು. ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ. ತೊಂದರೆ ಸ್ವಾಗತ ಮಾಡ್ತೀವಿ, ನಮಸ್ಕಾರ ಮಾಡ್ಕೊಂತೀವಿ. ನಾವು ನಿಮಗೆ ಸೇವೆ ಮಾಡ್ತೀವಿ, ನೀವು ಸೇವೆ ಮಾಡಿ. ನಮಗೆ ಜಾಸ್ತಿ ಅದು ಸಿಕ್ಕಿದ್ದೆ ಮುಟ್ಟಾದ್ರು ಸಹ, ನಿಮಗಾದ್ರೂ ಸಿಕ್ಕಿದ್ದು ಬೇಡೋಣಷ್ಟು ಇದನ್ನಾರ ಮಾಡಿ. ಯಾವ ಜನ ಪುಣ್ಯ ನಮ್ಮ ತಾಯಿನೇ ಮಾಡಿದ ಪುಣ್ಯನ ನೋಡಿ. 5 ಅಡಿಗೆ ನೀರು, 8 ಅಡಿ ಗಿಡ ಮುಟ್ಟು ಇಲ್ಲ ಮುಡ್ತಾರೆ ಮಕ್ಕಳು. ಅಲ್ಲಿ ನೀರು ಬರ್ತಾರೋ ಅಂದ್ರೇನು, ಸೊಳ್ಳೆ ಕಡಿಯಲ್ಲ ಅಂದ್ರೇನು ನಾನು ನಂಬೋದಿಲ್ಲ. ಕಳ್ತನ ಆಗೋದಿಲ್ಲ, ಕದಾಗ್ತಿ ಲೇಟ್ ಆಗತ್ತಾ ಅಂತ ಬಿಗ ಹಾಕೋದಿಲ್ಲ. 9 ಗಂಟೆ ಮಾಡಿದ್ದು ನಾವೇ. ಬೆಳಿಗ್ಗೆ ಬಂದವ್ರು ಮಕ್ಕಳು ಹುಡ್ಕೊಂಡು ಆರಾಮ ಅಡ್ಡಾಡ್ದು ಇಟ್ಕೊಳ್ಳಿ ಮಕ್ಕಳು ಅಂದರೆ ಕಂಪ್ಲೇಂಟ್ ಮಾಡೋಗ್ತಾರೆ. ಏನು ಮಾಡೋದು, ಆರ್ಟಿಂಗ್ ಆದರೆ ಏನು ಬೇಕು ನಮ್ಮ ಇಟ್ಕೊಳಕ್ಕೆ ಬಂದಾರೆ ಏನು ಮಾಡೋದು, ಎಲ್ಲದೂ ಮಾಡ್ತಾರೆ ಜನ. ನಾನು 3 ಸಲ ಟೇಷನ್ಗೆ ಹೋಗಿ ಬಂದಿನಮ್ಮ. ಇದ್ರದ್ದು ಒಂದ್ಸರಿ ಮಾರ ಒಳಗೆ ಬಂದಿದ್ರು, ಆಮೇಲೆ ಕಲ್ಲ ಹೊಡೆದಿದ್ರು. ಬೀಟ ಅದೇ ಉತ್ಸವ ಮೂರ್ತಿ 3 ಸ್ಥಾನಕ್ಕಿಂತ ಜೋರು ಅದು. ಆಮೇಲೆ ಎಲ್ಲ ಯಾರೋ ಒಬ್ಬರು ಲೇಟ್ ಆಗುತ್ತೆ ಅಂದ್ರೆ ರೆಡಿ ಮಾಡಿ ಕಂಪ್ಲೇಂಟ್ ಕೊಟ್ಟಾಯ್ತು. ನಾವು ಭಾಳ ಒಳ್ಳೆಯರು ಅಂದ್ರೆ ನಾವು ಟೇಷನ್ಗೆ ಬಂದೀವಿ. ಅದಕ್ಕೆ ಅವತ್ತಿಂದ ಇವತ್ತವರೆಗೂ ಯಾರಿಗೂ ನಾವು ಜನಸೇವೆ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಸ್ವಾಮಿರಾಗಣ ಅಂತ ತೀರ್ಮಾನ ಮಾಡಿದ್ದೀನಿ. ಫಾರಿನ್ ಹೋಗೋಣ ಅಂತ ಯೋಚನೆ ಮಾಡಿದೆ. ಫಾರಿನ್ ಹೋಗಿ ನಿಮ್ಗೆ ಬೈಯರ್ ಯಾರು ಇಲ್ಲ ಅಂತ ಹೋಗಿಲ್ಲ ಅಷ್ಟೇ. ನಾನು ಬನ್ನಿ ದರ್ಶನ ಮಾಡಿ ನೋಡಿ. ಸ್ವಂತ ಬಂದಿರೋದು ಈಗ ಬಂದಿರೋ ಸ್ವಂತ ಬಂದಿರೋತಕ್ಕಂದ್ರೆ ದರ್ಶನ ಮಾಡಿ. ಹಾಂ ಆರಾಮಿದ್ದೀರಾ? ಯಾವತ್ತು ಹೋಗೋದು ಸ್ವಾಮಿ? ಹೋಗಿ ಬಂದ್ರಾ? ದರ್ಶನ ಮಾಡ್ಕೊಂಡ್ ಬಂದ್ರಾ? ಅಲ್ಲಿ ಹೋಗಿಲ್ವಾ? ಕಳ್ರ ದರ್ಶನ ಕೊಡೋ ಬರೀ ಸುಮ್ಮನೆ ಸ್ವಾಮಿ ಮುಚ್ಕೊಂಡು ಒಂದು ಇದೇ ಇರಬೇಕು. ಹೋಗೋ ಮಂಟ ಇದೇ ಭಕ್ತಿ ಇರಲಿ, ಹೋದ್ಮೇಲೆ ಇದೇ ಭಕ್ತಿ ಇರಲಿ. ನಿಮ್ಮ ಚಟ ಹಠ ಮಿತಿಯಾಗಿರಲಿ, ಆಗ ಉದ್ಧಾರ ಆಗ್ತಿರಂತೆ. ಕಲ್ತು ಬಿಟ್ಟಿದ್ದೀರಾ ಅಂದರೆ ಬಿಡಬೇಕು ಅಂತ ಏನಿಲ್ಲ, ಅದನ್ನು ಹಠ ಮಾಡ್ಕೋಬಾರ್ದು. ಕರೆಕ್ಟಾ? ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತೀರಪ್ಪ. ಇವೆಲ್ಲ ದೇವ್ರು ಒಳ್ಳೇದು ಮಾಡಲಿ. ಅಯ್ಯಪ್ಪ ಸ್ವಾಮಿ ಆಶೀರ್ವಾದಿರಲಿ, ದುರ್ಗಮ್ಮ ಆಶೀರ್ವಾದಿರಲಿ. ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಅಮ್ಮನ ಇವರೇ ಅಲ್ವಾ, ದುರ್ಗಮ್ಮ. ನಾನು ಹೇಳ್ತೀನಿ ಲೈವಲ್ಲಿ, ದುರ್ಗಮ್ಮ ಭೂಮಿ ತಾಯಿ ನಮಗೆ, ಗಂಗಮ್ಮ ನೀರು ಎರಡೂ ಬೇಕಲ್ಲ. ದುರ್ಗಾ ಪರಮೇಶ್ವರಿ ಅಂತ ಕರಿತೀವಿ ಅಷ್ಟೇ, ಭೂಮಿ ತಾಯಿ ಅಂತ ಪೂಜೆ ಮಾಡ್ತೀವಿ. ಬೆಳಗಾಲಿ ಒಬ್ಬ ಮಕ್ಕಳು ಗೊತ್ತಾಯ್ತು ನೀವೆಲ್ಲ ಇರೋದಂಗೆ ಇದೆಯಾ ಸ್ವಾಮಿ? ನಾನು ಕುಟುಂಬ ಇದೆ ನಮಗೆಲ್ಲ. ನಿಮ್ಮ ತಾಯಿ ತಂದು ಸಾಕ್ತಿದ್ದೀರಾ? ದಯವಿಟ್ಟು ಅನ್ನ ಹಾಕಿ. ಅದೇ ನಿಮ್ಮನ್ನ ನಮಸ್ಕಾರ ಮಾಡೋದು ಅಲ್ಲಮ್ಮ. ಈ ಶಬರಿಮಲೆಗಾರ ಹೋಗ್ಬೋದು, ಎಲ್ಲಿಗಾರ ಹೋಗ್ಬೋದು, ಮನೆಗಿರೋ ದೇವ್ರನ್ನ ಫಸ್ಟ್ ಪೂಜೆ ಮಾಡಿ. ಹೌದಾ? ಈ ಕುರಿಯರಲ್ಲಪ್ಪ, ಕುರಿಯರು, ಕುರಿ ಮೇಸರ ಮಳೆಯಲ್ಲಿ ಎಲ್ಲೆಲ್ಲ ಹೋಗ್ತಾರೆ, ಯಾರ ಮಾಡ್ತೀನಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಬರ್ರಿ. ಮಕ್ಕಳು ಹಂಗೆ ಇರೋದು. ಮಕ್ಳು ಯಾರಿಗಾಯಿಲ್ಲ ಹೇಳ್ರಿ?
ಆ ಬೇಡಿಕೆ ಅಂತ ಅವ್ರು ಬೇಕನ್ನ ಕೇಳಿ ನೀವು ಊಟ ಮಾಡಿ ಅವ್ರು ಊಟ ಉಪವಾಸ ಇರ್ತಾರ ಬೇಕನ್ನ ಕೇಳ್ಬಾರ್ದು ನಂಗೆ ಅಡ್ಬೇಳು ಇಲ್ಲೇ ಕಂದ ಮಗು ಬೇಕನವ ಅಂತ ಕೇಳು ಆಗ್ತವ ಅನ್ಬೇಡ ಕೊಡವ ಅಂತ ಕೇಳು ಹಿಂಗೆ ಮಾತಾಡೋದು ನನಗೆ ಅಡ್ಬೇಳು ಕಂದ ಬೇಗ ಅಂತರ ಹಾಕ್ಯ ಮನೆಗೆ ಒಂದು ಸಡಗರ ಸಜ್ಜನ ಪೂಜೆ ಮಾಡಿ ಇಲ್ಲೇ ಕಂದ ನಿಮಗೆ ಹೇಳ್ತಾನೆ ನಾನು ಮನೆಗೆ ಸತ್ಯಂದೇ ಆ ಕಡ್ಡೆ ಹಚ್ಚೋಳಿಗೆ ಖಂಡಿತ ಪಾಪ ಅದಕ್ಕೆ ಕುರಿಯರ ಮಳೆಯಲ್ಲಿ ಬಂದು ನೆನೆಯಂಗಿಲ್ಲ ಎಷ್ಟು ಒಣಗಂಗಿಲ್ಲ ರೀ ಇಲ್ಲದೆ ಅವನ ಕುರಿಯರ್ ನಿನ್ನೆ ಬರಲ್ಲ ಯಾರಪ್ಪ ನೆಲ್ಡವೆ ಎರಡೇ ಇರೋದು ಬೇಗ ಬರ್ಬೇಕು ಲಂಚ ಕೊಡ್ಬೇಕು ಲಂಚ ಏನು ಲಂಚ ಏನು ಗೊತ್ತಾ ಕುರಿ ಮರೆ ಇನ್ನೊಂದಿಬ್ರು ಬರಲ್ಲ ಕುರಿಯರ ಕುರಿ ಮೇಸರ ಬರ್ತಾ ಇದ್ದೀರಪ್ಪ ಸ್ವಾಮಿಲಿಂಗ ಏ ಶಂಭಲಿಂಗ ಮಾಡಲಿ ಇಲ್ಲಿ ಮೂರ ಮಂದಿ ನೀ ಏನು ಮಾಡ್ತಿಲ್ಲ ಅವನು ಬೆಳಗಾವಿದ್ದೇನೆ ಅಲ್ಲ ಅಲ್ಲ ನೀ ರೈತೇನಪ್ಪ ಏನು ರೈತ ಕೆಲಸ ಮಾಡ್ತಿದ್ದೆ ಯಾವ ಊರಿನಿಂದ ಹಾಂ ಇದು ಮಳೆ ನೆನೆ ಎಲ್ಲ ಬಿಸೋಳಂಗಲ್ಲ ಅಂತ ಯಾರೋ ಮಾಡಿಕೊಟ್ಟಿದ್ರು ಅದಕ್ಕೆ ಬಡವ್ರನ್ನ ನೀವು ಕೊಟ್ಟಿದ್ದು ನಿಮಗೆ ಚೆಲ್ಲೋಣ ಅಂತ ಭಕ್ತರು ಕೊಟ್ಟಿದ್ದೆ ಭಕ್ತರಿಗೆ ಚೆಲ್ಬಿಡೋಣ ಅಂತ ಎಲ್ಲೋ ಚೆಲ್ಲ ನಾವು ಸ್ವಲ್ಪ ತಿಂತೀವಿ ಹಾಂ ನಾಯಿ ಮರಿ ಅಂತಿಂದ ನಾಯಿ ಬರ್ತಿರ್ಬಾರ್ದು ಮತ್ತೆ ಬನ ಇಲ್ಲಿ ಯಾರು ಇರ್ತಾರ ಇಲ್ಲಿ ಯಾರು ಇರೋಲ್ಲ ಯಾಕತ್ತ ಈಗ ಸುಮಾರು ಜನ ಸಹಾಯ ಮಾಡಿದ್ವಿ ಸುಮಾರು ಜನ ಕೆಲಸ ಮಾಡಿದ್ವಿ ಬಿಡ್ತೀವಿ ವಾಸನೆ ಬೈಕೊಳಕ್ಕೆ ಕೊಡ್ಸೀನಿ ಇಲ್ಲಿ ಕೆಲಸಗಾರ ಯಾಕಂದ್ರೆ ಇಲ್ಲಿ ಹೊಡೆಯಂಗಿಲ್ಲ ಮೆಸೇಜ್ ಮಾಡಂಗಿಲ್ಲ ಇರೋಲ್ಲ ಯಾಕಂದ್ರೆ ಸಿಟಿ ಒಳಗೆ ಹೋಗಿ ಮೇಕಪ್ ಹೊಡ್ಕೊಂಡು ಯಾಕಂದ್ರೆ ಸೂಪರ್ವೈಸರ್ ಕೊಡ ಗಾರ್ಮೆಂಟ್ಸ್ ಎಲ್ಲ ಬೈಸಿಂಗ್ ಬರ್ತಾರೆ ಇಲ್ಲಿ ಬೈಸಲ್ಲ ಗಂಡ ಬೈದು ಡೈವರ್ಸು ಸೂಪರ್ವೈಸರ್ ಬೈದು ಖುಷಿ ಅವಾಗ ಹೆಂಗೆ ಬೈಸ ನೋಡಿ ಅಂತಾರೆ ಹಾಂ ನೆಮ್ಮದಿ ಕೊರತೆ ಇಲ್ಲ ಇಲ್ಲಿ ಯಾರಿರಲ್ಲ ಇಲ್ಲಿ ದೇವ್ರ ಸೇರ ಯಾವನ್ ತಂದ ಅವ್ನು ಕ್ಯಾಗಸ್ ಮಕ್ಕಳು ಕೂತ್ಕೊಳ್ಸ ಮನೆಗೆ ಅವನ್ನ ಉಡ ಸೇರಿ ಅಂತ ಕೊಟ್ಟರು ದೇವ್ರ ಕಟ್ಟಕ್ಕೆ ಸೀರೆ ನಾರ್ಮಲ್ ಸರಿ ತಂಬ ಬೇಡ ದೇವ್ರಿಗೆ ಪೀಠ ಕಟ್ತಾರೆ ನಾರ್ಮಲ್ ಸರಿ ತಂಬ 5 ಡೇಟ್ ಆಗ್ತದೆ ಏಯ್ ಈ ದೇವ್ರಿಗೆ ಸೀರೆ ಮಾಮೂಲಿ ಅವು ಅಂತ ಸೀರೆ